ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಯಾಕಮ್ಮ ಅಳ್ತೀಯ, ಅಳಬೇಡಮ್ಮ, ನೀನತ್ರ ನನಗೂ ಬೇಜಾರಾಗುತ್ತೆ. ನಾನು ನೋಡು ಖುಷಿಯಾಗಿ ನಿನ್ನನ್ನು ಕಳಿಸ್ತಿಲ್ಲ, ಪ್ಲೀಸ್ ಅಮ್ಮ ಅಳಬೇಡ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾನೆ. ಸರಿ ಗುಂಡಣ್ಣ, ಈಗ ನೋಡು ಇಲ್ಲಿ 4 ಗಂಟೆ ಆಗಿದೆ, ನಾಳೆ 10 ಗಂಟೆ ಅಷ್ಟೊತ್ತಿಗೆ ನಾನು ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಆದಿ ಹೇಳ್ತಾನೆ. ಸರಿ ಫ್ರೆಂಡು ಆಯಿತು ಅನ್ನೋಷ್ಟೊತ್ತಿಗೆ ಕಾಮತ್ತವರು ಇಲ್ಲ ಗುಂಡಣ್ಣ ಒಬ್ಬನೇ ಬರೋದಲ್ಲ, ನಾಳೆ ಮನೆಯವರೆಲ್ಲನೂ ಬರಬೇಕು. ಯಾಕಂದರೆ ನಾಳೆ ಮನೇಲೊಂದು ಪೂಜೆ ಕಾರ್ಯಕ್ರಮ ಇಟ್ಟಿದ್ದೀನಿ, ಹಾಗಾಗಿ ನೀವೆಲ್ಲರೂ ಬರಬೇಕು ಅನ್ನೋಷ್ಟೊತ್ತಿಗೆ ಈ ಕಡೆ ಸುನಂದನು ಕುಸುಮನು ಆಯಿತು ಬರ್ತೀವಿ ಅಂತ ಹೇಳ್ತಾರೆ. ಸರಿ ನಾವಿನ್ನೂ ಹೊರಡ್ತೀವಿ, ತುಂಬ ಲೇಟ್ ಆಯಿತು ಅಂತ ಕಾಮತ್ತವ್ರು ಹೇಳ್ತಾರೆ. ಸರಿ ಅಂತ ಭಾಗ್ಯ ಹತ್ಕೊಂಡೆ ಇಲ್ಲಿ ಕಾರಲ್ಲಿ ಕೂತ್ಕೊಳ್ತಾಳೆ. ಇಲ್ಲಿ ಸುನಂದ ಮತ್ತು ಕುಸುಮಂಗಂತೂ ತುಂಬ ಬೇಜಾರಾಗ್ತಿರುತ್ತೆ. ಈ ಕಡೆ ಸುನಂದ ಹೇಳ್ತಾರೆ, ಸರಿ ಬೀಗ್ತಿಯಮ್ಮ ನಾವಿನ್ನೂ ಹೊರಡ್ತೀವಿ ಅಂದಾಗ ಕುಸುಮ, ಹೊರಡೋದ, ಎಲ್ಲಿಗೆ ಹೊರಡ್ತೀರಾ, ಬೇಡ ಇಷ್ಟು ದಿನ ಭಾಗ್ಯ ನಮ್ಮ ಮನೇಲಿ ಓಡಾಡಿಕೊಂಡು ಇರ್ತಿದ್ಲು, ಇವತ್ತು ಅವಳು ಕಳಿಸ್ಬಿಟ್ಟಿದ್ದೀವಿ, ನಮಗಂತೂ ತುಂಬ ಬೇಜಾರಾಗುತ್ತೆ. ನೀವು ನಾವು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದೀವಿ, ನಮ್ಮ ಕಷ್ಟ ಏನು ಅಂತ ನಿಮಗೆ ಅರ್ಥ ಆಗುತ್ತೆ, ನಿಮ್ಮ ಕಷ್ಟ ಏನು ಅಂತ ನಮಗೆ ಅರ್ಥ ಆಗುತ್ತೆ. ನಾವಿಬ್ಬರು ಇವಾಗ ಒಟ್ಟಿಗೆ ಹೋಗೋಣ, ಏನೇ ಕಷ್ಟ ಸುಖ ಇದ್ರೂ ನಾವು ಒಟ್ಟಿಗೆ ಅನುಭವಿಸೋಣ. ಯಾಕಂದರೆ ನಾವಿಬ್ಬರೂ ಅನುಭವಿಸ್ತಿರೋದು ಒಂದೇ ಥರ ಅಲ್ವಾ. ನಿಮಗೆ ಇಬ್ಬರು ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸಿದ್ದೀರ ನೋವು, ನಮಗೊಬ್ಬ ಮಗ ಇದ್ರೂ ಇಲ್ಲದೊಂಥರ ಇದ್ದ. ನಾವೇನೇ ಕಷ್ಟ ಇದ್ರೂ 2 ಕುಟುಂಬದವರು ಒಂದೇ ಥರ ಇನ್ನೂ ಬಾಳೋಣ ಅಂತ ಕುಸುಮ ಹೇಳ್ತಾರೆ. ಸರಿ ಅನ್ನೋಷ್ಟೊತ್ತಿಗೆ ಭಾಗ್ಯಂದು ಫೋನ್ ಬಂದುಬಿಡುತ್ತೆ. ಕುಸುಮಂಗೆ ಮತ್ತೆ ಗಾಬರಿ ಆಗುತ್ತೆ. ಅಯ್ಯೋ ಕುಸುಮ ಮತ್ತೆ ಫೋನ್ ಮಾಡಿದ್ರಲ್ಲ ಈ ಭಾಗ್ಯ ಅಂತ ಕುಸುಮ ಹೇಳೋತ್ತಿಗೆ, ಹೇಳಮ್ಮ ಭಾಗ್ಯ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಫೋನ್ ಮಾಡಿಬಿಟ್ಟಿಯಲ್ಲಮ್ಮ ಅಂದಾಗ, ಇಲ್ಲ ಅತ್ತೆ ನಾನು ತನ್ವಿನ ಕೇಳಲೇ ಇಲ್ಲ, ತನ್ವಿ ಅಲ್ಲೇ ಇದ್ದಾಳ ಅಂದಾಗ ಈ ಕಡೆ ಕುಸುಮ ಆ ಕಡೆ ಈ ಕಡೆ ನೋಡ್ತಾರೆ. ತನ್ವಿ ಇಲ್ಲೇ ಇದ್ದಾಳಮ್ಮ, ನೀನೇನು ಯೋಚನೆ ಮಾಡಬೇಡ, ಅವಳನ್ನ ನಾನು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತೀನಿ, ನೀನು ಈ ಕಡೆ ಯಾವುದೇ ರೀತಿ ಗಮನ ವಹಿಸ್ಬೇಡ, ನೀನು ಆದಿ ಬಗ್ಗೆ ಮಾತ್ರ ಯೋಚನೆ ಮಾಡು ಅಂತ ಭಾಗ್ಯಂಗೆ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಅಷ್ಟೊತ್ತಿಗೆ ಬೀಗ್ತಿಯಮ್ಮ ಏನು ಕುಸುಮ ಫೋನ್ ಮಾಡಿದ್ದು, ಅಯ್ಯೋ ನಮಗೆ ಏನಿದ್ರೂ ತಲೆನೋವು ಕಮ್ಮಿ ಆಗಲ್ಲ, ಈ ತನ್ವಿ ನೋಡಿ ಅವ್ರ ಪಪ್ಪನ ಬಗ್ಗೆ ಎಷ್ಟು ಗೊತ್ತಾದ್ರೂ ಪಪ್ಪನೇ ಸರಿ ಅಂದ್ಕೊಂಡು ಎಲ್ಲಿ ಹೋದ್ಲ ಏನು ಅನ್ನೋಷ್ಟೊತ್ತಿಗೆ, ಇರಲಿ ಬೀಗ್ತಿಯಮ್ಮ, ಅಪ್ಪನ ಮೇಲೆ ತುಂಬ ಆಸೆ ಕನಸು ಇಟ್ಟಿದ್ಲು, ಅಪ್ಪ ಅಮ್ಮಂದು ಮದುವೆ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ಲು, ನೋಡಿದರೆ ಈ ಥರ ಆಯ್ತಲ್ಲ, ತುಂಬ ಮನಸ್ಸಿಗೆ ತಗೊಂಡಿದ್ದಾಳೆ, ಅವಳಿಗೆ ಸ್ವಲ್ಪ ದಿನ ಬೇಕು ಅಂತ ಇಲ್ಲಿ ಸುನಂದ ಹೇಳೋಷ್ಟೊತ್ತಿಗೆ, ಏನು ಆ ಹುಡುಗಿಗೆ ಒಂದು ಚೂರು ಅರ್ಥ ಆಗಲ್ಲ ಅನ್ನೋಷ್ಟೊತ್ತಿಗೆ ಕುಸುಮಂಗೆ ಮತ್ತೊಂದು ಫೋನ್ ಮಾಡುತ್ತೆ. ಹೌದಾ ಇದ್ದಾಳ, ಸರಿ ಆಯಿತು, ತುಂಬಾ ಥ್ಯಾಂಕ್ಸ್ ಅಂತ ಈ ಕಡೆ ಕುಸುಮ ಹೇಳ್ತಾರೆ. ಏನು ಬಿಗ್ತಿಯಮ್ಮ ಏನಾಯಿತು, ಒಬ್ಬ ಏನಿಲ್ಲ, ಆ ದೇವರು ಕಾಪಾಡಿಬಿಟ್ಟ, ತನ್ವಿ ಮನೆ ಹತ್ರ ಹೋಗಿದ್ದಾಳಂತೆ, ಬನ್ನಿ ನಾವು ಎಲ್ಲ ಹೋಗೋಣ ಅಂತ ಎಲ್ಲ ಈ ಕಡೆ ಹೊರಡ್ತಿರ್ತಾರೆ. ಇಲ್ಲಿ ಭಾಗ್ಯ ಅಂತೂ ತುಂಬ ಬೇಜಾರಲ್ಲಿ ಇರ್ತಾಳೆ. ಅಷ್ಟೊತ್ತಿಗೆ ತಗೊಳ್ಳಿ ಕರ್ಚಿಪ್ನ, ಕಣ್ಣೀರು ಒರೆಸ್ಕೊಳ್ಳಿ ಅಂತ ಆದಿ ಕೊಡ್ತಾನೆ. ಇನ್ನು ನೀವು ಯಾವುದೇ ರೀತಿ ಕಣ್ಣೀರು ಹಾಕಂಗಿಲ್ಲ, ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಆದಿ ಹೇಳ್ತಾನೆ. ಅಷ್ಟೊತ್ತಿಗೆ ಕಾರು ಸ್ಟಾಪಾಗಿ ನಿಲ್ಲುತ್ತೆ. ಅಯ್ಯೋ ಆದಿಯವರೇ ಏನಾಯಿತು, ಈ ಶುಭ ಕಾರ್ಯದಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಕಾರ್ ಈ ಥರ ಪಂಚರ್ ಆಯ್ತಲ್ಲ, ಇದೇನಾದ್ರು ಅಪಶಕುನ ಅಂದಾಗ, ಅಯ್ಯೋ ಭಾಗ್ಯವರೇ ಯಾಕೆ ಆ ಥರ ಅಂದ್ಕೊಳ್ತೀರಾ, ನೀವೇನು ಟಯರ್ನ ಪಂಚರ್ ಮಾಡಿದ್ದ, ಇಲ್ಲ ತಾನೇ, ಅದೆಲ್ಲ ಪ್ರಕೃತಿ ನಿಯಮ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಅಪಶಕುನ ಅಂತ ಏನು ಹೇಳ್ತೀರಾ, ನನಗಂತೂ ನಿಮ್ಮ ಜೊತೆ ಮಾತಾಡೋಕ್ಕೆ ಟೈಮೇ ಸಿಗಲಿಲ್ಲ, ಅದು ಅಲ್ಲದೆ ಈ ಥರ ಗಡಿಬಿಡಿಯಲ್ಲಿ ಮದುವೆ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ, ಈಗ ದೇವರೇ ನಮಗೊಂದು ಟೈಮ್ ಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೊಳ್ಳೋಣ, ನಾವೊಂದು ಸ್ವಲ್ಪ ಮಾತಾಡೋಕ್ಕೆ ಟೈಮ್ ಸಿಗುತ್ತೆ ಅಂತ ಈ ಕಾರವರಿಗೆ ಪಂಚರ್ನ ಹಾಕ್ಸ್ಕೊಳ್ಳಪ್ಪ ಅಂತ ಡ್ರೈವರ್ ಹೇಳಿ ಆದಿ ಕೆಳಗಿಳಿದ್ಬಿಡ್ತಾನೆ. ಅಷ್ಟೊತ್ತಿಗೆ ಭಾಗ್ಯವ್ರಂತೂ ಅಯ್ಯೋ ಕಾರಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ನನಗೆ ತುಂಬ ಸೆಕೆ ಆಗ್ತಿದೆ ಅಂತ ಭಾಗ್ಯ ಹೇಳುವಾಗ, ತಡೀರಿ ಇಳಿಬೇಡಿ ಅಂತ ಈ ಕಡೆ ಶಲ್ಯನ್ ತಗೊಂಡು ಭಾಗ್ಯ ಕಾಲಿಡೊತ್ತಿಗೆ ಅಲ್ಲಿ ಇಡ್ತಾನೆ. ಈ ಕಡೆ ನೋಡಿದರೆ ಪೂಜಾ ಮತ್ತು ಕಿಶನ್ ಗಡಿಬಿಡಿ ಮಾಡ್ತಿರುವಾಗ, ವಾರಿಜಕ್ಕ ಎಲ್ಲ ರೆಡಿ ಮಾಡಿದ್ದೀರಾ, ಅಕ್ಕಿ ಸೇರು ಎಲ್ಲ ರೆಡಿ ಮಾಡಿದ್ದೀರಾ ಅಂತ ಕೇಳ್ತಿರುವಾಗ, ಯಾಕಕ್ಕ ಏನಾಯಿತು ಅಂತ ಕೇಳಿದಾಗ, ಏನೂ ಇಲ್ಲ, ಈ ಮನೆ ದೊಡ್ಡ ಸೊಸೆ ಬರ್ತಿದ್ದಾರಲ್ಲ, ಏನು ದೊಡ್ಡ ಸೊಸೆನಾ, ಹೌದು ನಮ್ಮ ಅಕ್ಕನ ಆದಿ ಭಾವ ಮದುವೆ ಆಗಿ ಕರ್ಕೊಂಡು ಬರ್ತಿದ್ದಾರೆ, ಹಾಗಾಗಿ ಮನೆ ತುಂಬಿಸ್ಕೋಬೇಕಲ್ಲ, ಇನ್ನು ರೆಡಿ ಮಾಡಬೇಕು ಅನ್ನೋಷ್ಟೊತ್ತಿಗೆ ಈ ಕಡೆ ಪೂಜಾ ಮತ್ತು ಕಿಶನ್ ತುಂಬ ಜಗಳ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನೀವು ಹೀಗೆ ಜಗಳ ಮಾಡ್ತಾನೆ ಇದ್ದರೆ ಅವ್ರನ್ನ ಮನೆ ತುಂಬಿಸ್ಕೊಳ್ಳೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂದಾಗ, ಹೌದೌದು ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.